ಸಿದ್ದರಾಮಯ್ಯ ವರ್ಸಸ್ ಮಹಾರಾಜ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯಗೆ ಮುನ್ನಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ಮೇಲುಗೈ. ಮೈಸೂರು ರಾಜವಂಶಸ್ಥರು ವರ್ಸಸ್ ಕರ್ನಾಟಕ ಸರ್ಕಾರದ ಸಂಘರ್ಷ. 3011 ಕೋಟಿ ರೂಪಾಯಿ ಪರಿಹಾರ ನೀಡಿಕೆ ಆದೇಶಕ್ಕೆ ಈಗ ಮಧ್ಯಂತರ ತಡೆ ಸಿಕ್ಕಿದೆ. ಇವತ್ತು ಮಹತ್ವದ ಮಧ್ಯಂತರ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ 3011 ಕೋಟಿ ರೂಪಾಯಿ ಮೊತ್ತದ ಟಿಡಿಆರ್ ಪ್ರಮಾಣ ಪತ್ರವನ್ನ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಿಯಲ್ಲಿ ಇಡುವಂತೆ ಮಧ್ಯಂತರ ಆದೇಶ. ಒಂದು ವೇಳೆ ಟಿಡಿಆರ್ ಪ್ರಮಾಣ ಪತ್ರವನ್ನ ಹಸ್ತಾಂತರ ಮಾಡಿದ್ದರೆ ಆ ಪ್ರಮಾಣ ಪತ್ರವನ್ನ ಮಾರಾಟ ಮಾಡದಂತೆ, ಜೊತೆಗೆ ಬಳಕೆ ಮಾಡದಂತೆ ಮೈಸೂರು ರಾಜವಂಶಸ್ಥರಿಗೆ ಸೂಚನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಮುಂದಿನ ವಿಚಾರಣೆಯನ್ನ ಆಗಸ್ಟ್ 18ನೇ ತಾರೀಕು ಮುಂದೂಡಿಕೆ ಮಾಡಿದೆ. ಬೆಂಗಳೂರಿನಲ್ಲಿ ಅರಮನೆ ಮೈದಾನದ 15 ಎಕರೆ ಬಳಕೆ ಸಂಬಂಧ ಈ ಸಂಘರ್ಷ ನಡೀತಾ ಇತ್ತು. 3011 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಸೂಚಿಸಿದ್ದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಂತರ ತಡೆ ನೀಡಿದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ. ಹಾಲಿ ಸಂಸದ ಯದುವೀರ್ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದ್ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ರಾಜವಂಶಸ್ಥರು ವರ್ಸಸ್ ಸರ್ಕಾರ ಈ ತರಹದೊಂದು ಕಲಹ ಬಂದೇ ಬರುತ್ತೆ ಮುನ್ನೆಲೆಗೆ. ಈ ಹಿಂದೆಯೂ ಕೂಡ ರಾಜವಂಶಸ್ಥರು ವರ್ಸಸ್ ಸಿದ್ದರಾಮಯ್ಯ ಇತ್ತು. ಈಗ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ, ಮತ್ತೆಯೂ ಕೂಡ ಶುರುವಾಗಿದೆ. ಪ್ಯಾಲೇಸ್ ಗ್ರೌಂಡ್, ಅರಮನೆ ಮೈದಾನ, ಇದು ರಾಜವಂಶಸ್ಥರಿಗೆ ಸೇರಿದ ಭೂಮಿ ಎನ್ನುವಂತಹದ್ದು ಸಾಂಪ್ರದಾಯಿಕವಾದ. ಆದರೆ ಸರ್ಕಾರ ಇದನ್ನ ಖಾಸಗಿಯಾಗಿ ಯದುವೀರ್ ಅವರಿಗೆ ಆದಾಯ ಹೋಗುವಂತೆ ಯಾರಾದರೂ ಬಳಕೆ ಮಾಡ್ತಾ ಇದ್ರೆ ಆ ಬಳಕೆಗೆ ತಿಲಾಂಜಲಿ ಇಡಲಾಗಿತ್ತು ಸಿದ್ದರಾಮಯ್ಯ ಸರ್ಕಾರ. ಅದು ಸರ್ಕಾರದ ಸ್ವಾಮ್ಯಕ್ಕೆ ಬರಬೇಕು, ಸರ್ಕಾರದ ಅಧೀನಕ್ಕೆ ಬರಬೇಕು ಅಂತ ಹೇಳಿ ಕಾನೂನು ಹೋರಾಟಕ್ಕೆ ಕೈ ಹಾಕಿತ್ತು ಸರ್ಕಾರ. ಅದಾದ ನಂತರ ಇದೇ ಹಾಲಿ ಸಂಸದ ಯದುವೀರ್ ಅವರು ಹೇಳಿದ್ರು, ಸಾಮಾಜಿಕವಾಗಿ ಸಾಕಷ್ಟು ಭೂಮಿಗಳನ್ನು ನಾವು ದಾನ ಮಾಡಿದ್ದೀವಿ. ನೀವು ಕಂಡಿರುವಂತಹ ಸದಾಶಿವನಗರದ ವಯಾಲಿ ಕಾವಲ್ ಭಾಗ, ಜೊತೆಗೆ ಸದಾಶಿವನಗರದ ಭಾಗಶಃ ಭಾಗ ಒಂದು ಕಾಲಕ್ಕೆ ನಾವೇ ಜನರಿಗೆ ಕೊಟ್ಟಿರುವಂತಹದ್ದು ಸಮಾಜಕ್ಕೆ. ಸೊ ಪ್ಯಾಲೇಸ್ ಗ್ರೌಂಡ್ ಅನ್ನು ಯಾಕೆ ನಾವು ಬಿಟ್ಟು ಕೊಡಬೇಕು, ಇನ್ನೆಷ್ಟು ದಾನ ಮಾಡಬೇಕು? ಹಾಗಾಗಿ ನಮ್ಮ ಭೂಮಿಯನ್ನ ನಮಗೆ ಬಿಟ್ಟು ಕೊಡಿ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿದ್ರು. ಕಾರಣ ಸರ್ಕಾರ ಅದಕ್ಕೊಂದು ತಡೆಯಾಜ್ಞೆ ತಂದಿತ್ತು. ಆ ಕೋರ್ಟ್ ಮೈದಾನವನ್ನ ಖಾಸಗಿಯಾಗಿ ಬಳಕೆ ಮಾಡಬಾರದು ಎನ್ನುವಂಥ ಕಾರಣಕ್ಕೋಸ್ಕರ. ಅದಾದ ನಂತರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯದುವೀರ್ ಕುಟುಂಬ, ಅರ್ಥಾತ್ ರಾಜವಂಶಸ್ಥ ಕುಟುಂಬ, ಕಾನೂನು ಹೋರಾಟದಲ್ಲಿ ಸಕ್ರಿಯರಾಗಿದ್ರು. ಸೊ ಈಗ ಅದಕ್ಕೆ ತಡೆ ಸಿಕ್ಕಿದೆ, ಮಧ್ಯಂತರ ಆದೇಶ ಬಂದಿರತಕ್ಕಂತಹದ್ದು. ಸೊ ಈ ವಿಚಾರದಲ್ಲಿ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರವೇ ಮೇಲುಗೈ ಸಾಧಿಸಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯರಿಗೆ ಇದರಲ್ಲಿ ಮುನ್ನಡೆಯಾಗಿದೆ. ಆ ಪ್ರಮಾಣ ಪತ್ರವನ್ನು ಮಾರಾಟ ಮಾಡದಂತೆ, ಜೊತೆಗೆ ಬಳಕೆ ಮಾಡದಂತೆ ಮೈಸೂರು ರಾಜವಂಶಸ್ಥರಿಗೆ ಸೂಚನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 18ನೇ ತಾರೀಖಿನವರೆಗೂ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದ 15 ಎಕರೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3011 ಕೋಟಿ ರೂಪಾಯಿ ನಮಗೆ ಪರಿಹಾರ ನೀಡಬೇಕು ಅಂತ ಹೇಳಿ ರಾಜವಂಶಸ್ಥರ ಬಯಕೆಯಾಗಿತ್ತು, ಮನವಿಯಾಗಿತ್ತು, ಬೇಡಿಕೆಯಾಗಿತ್ತು. ಆದರೆ ಆ ಮನವಿ, ಆ ಬೇಡಿಕೆಗೆ ಈಗ ತಡೆ ಸಿಕ್ಕಿದೆ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಮೇಲುಗೈ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.